ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಹೋಗ್ತಾ ಇದ್ದೀರಿ ಊಟಿಗೆ. ಯಾಕಪ್ಪ ಇಷ್ಟು ಸಡನ್ ಆಗಿ ಊಟಿಗೆ ಹೋಗ್ತಾ ಇದ್ದೇನೆ ಅಂದರೆ ಫ್ರೀಯಾಗಿ ಹೋಗುವಂಥ ಅವಕಾಶ ಸಿಗಿದೆ. ಸೊ ಹಂಗಾಗಿ ಬನ್ನಿ, ಬಸ್ ಒಳಗಡೆ ಯಾವ ಥರ ಐತೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಹೋಗ್ತಾ ಇದ್ದೀರಿ ಈಗ AC ಸ್ಲೀಪಿಂಗ್ ಬಸ್ಸಲ್ಲಿ. ಈ ಬಸ್ ಬಂದು ಓನ್ಲಿ ವೀಕೆಂಡ್ ಮಾತ್ರ ಹೋಗುತ್ತೆ, ಅಂದರೆ ಸಾಟರ್ಡೆ ಮಾತ್ರ ಹೋಗುತ್ತೆ. ಸಾಟರ್ಡೆ ನೈಟು 10 ಗಂಟೆಗೆ ಇಲ್ಲಿ ಬಿಡುತ್ತೆ ಬೆಂಗಳೂರಲ್ಲಿ. ಬೆಳಗ್ಗೆ 8 ಗಂಟೆಗೆಲ್ಲ ಊಟಿ ರೀಚ್ ಆಗ್ತೀರಾ. ಈ ವಿಡಿಯೋ ಬಂದು ಪ್ರಮೋಷನ್ ಏನೂ ಅಲ್ಲ, ಸೊ ನಿಮಗೆ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ನಿಮ್ಗೆ ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲ ಬೇರೆ ಹಲವಾರು ಟ್ರಾವೆಲ್ಸ್ ಇದ್ದಾವೆ, ಅದರಲ್ಲೂ ಹೋಗ್ಬೋದು. ಇನ್ನು ಈ ಬಸ್ಸಲ್ಲಿ ನಮಗೆ ಏನೇನು ಫೆಸಿಲಿಟಿ ಇದೆ ಅಂತ ನೋಡೋದಾದರೆ, ಸಾಕೆಟ್ ಇರುತ್ತೆ 2 ಬೆಡ್ಗೆ, ಮತ್ತು ಲೈಟ್ಸು ಆನ್ ಆ್ಯಂಡ್ ಆಫ್ ಮಾಡ್ಕೊಳೋಕ್ಕೆ ಸ್ವಿಚಸ್ ಎಲ್ಲ ಇರುತ್ತೆ. AC ಇರುತ್ತೆ, ಡಬಲ್ AC ಇರುತ್ತೆ, ಡಬಲ್ ಸೀಟು, ಮತ್ತು ಇಲ್ಲೊಂದು ಎಮರ್ಜೆನ್ಸಿ ಹ್ಯಾಮರ್ ಇರುತ್ತೆ. ಏನಾದರೂ ಎಮರ್ಜೆನ್ಸಿ ಆದಾಗ ಗ್ಲಾಸ್ ಹೊಡೆದು ಆಚೆ ಬರ್ಬೋದು. ಈಗ ಡೀಸೆಲ್ ಹಾಕ್ಸ್ತಿದ್ದಾರೆ, ಡೀಸೆಲ್ ಹಾಕ್ಸ್ಕೊಂಡು ಸ್ಟಾರ್ಟ್ ಆಗೋದೆ ಇಲ್ಲಿಂದ. ಈಗ ನೀವು ವ್ಯೂ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಈಗ ಟಿಕೆಟು ಯಾವ ಥರ ಚೆಕ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಬ್ಬ ಹುಡುಗ ಇದ್ದಾನಲ್ಲ, ಈ ಹುಡುಗನೇ ಚೆಕ್ ಮಾಡೋದು ನೋಡಿ. ಹೆಸರು ಕೇಳ್ತಾನೆ, ಎಲ್ಲಿಗೆ ಅಂತ ಕೇಳ್ತಾನೆ ಅಷ್ಟೇ, ಮತ್ತು ಹತ್ತಿಸ್ಕೊತಾನೆ. ಈಗ ನಾವು ಹೊಸೂರು ಬಿಟ್ಟು ಹೋಗ್ತಾ ಇದ್ದೀರಿ ನೋಡಿ. ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಮಗೆ ವಿಡಿಯೋದಲ್ಲಿ ಕಾಣಿಸದೇ ಇರ್ಬೋದು. ಸ್ವಲ್ಪ ಮುಂದೆ ಹೋದ್ರಿ ಫುಲ್ಲು ಲೈಟ್ಗಳು ಹಾಕಿದ್ದಾರೆ ತೋಟಗಳಲ್ಲಿ ನೋಡಿ. ಆ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ನಮಗೆ ದೂರಕ್ಕೆ ಕಾಣಿಸ್ತು, ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿಲ್ಲ ನೋಡಿ ಯಾವ ಥರ ಐತೆ ಅಂತ. ತುಂಬ ಅದ್ಭುತವಾಗಿರುತ್ತೆ, ಒಳ್ಳೆ ಲೈಟ್ ಶೋ ಇದ್ದಂಗೆ ಇರುತ್ತೆ ಇಲ್ಲಿ. ಈಗ ಹೋಗ್ತಾ ಇದ್ದೀರಿ ನಾವು ಸೇಲಂ ಹತ್ರ ಹೋಗ್ತಾ ಇದ್ದೀರಿ. ಇವತ್ತು ನಾವು ಊಟಿಗೆ ಹೋಗೋಕ್ಕೆ 2 ಅವರ್ ಲೇಟ್ ಆಗುತ್ತಂತೆ, ಯಾಕೆಂದರೆ ಇಲ್ಲಿ ಕಸ್ಟಮರ್ ಬಂದಿದ್ದೆ ಸ್ವಲ್ಪ ಲೇಟ್ ಆಗೋಯಿತು ವೈಟ್ ಫೀಲ್ಡ್ ಹತ್ರ. ಸೊ ಹಂಗಾಗಿ 2 ಅವರ್ ಲೇಟ್ ಆಗುತ್ತಂತೆ. ನಾರ್ಮಲ್ ಆಗಿದ್ದರೆ 9 ಗಂಟೆಗೆ ಅಲ್ಲಿ ಬಿಡ್ತಾ ಇದ್ದಾರಂತೆ ಊಟಿಯಲ್ಲಿ. ಈಗ ಒಂದು 11 ಗಂಟೆ ಆಗ್ಬೋದು ಅಂತ ಹೇಳ್ತಿದ್ದಾರೆ ನಮ್ಮ ಮಾವ, ಮುಂದೆ ಡ್ರೈವರು. ಫ್ರೆಂಡ್ಸ್, ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಇಲ್ಲಿ ಟೀ ಬ್ರೇಕು ಅಂತ ನಿಲ್ಲಿಸಿದ್ದಾರೆ ನೋಡ್ಬೋದು. ಈ ಹೋಟ್ಲಲ್ಲಿ ಟೀ ಕುಡಿದಿದ್ದು. ಈಗ ಟೈಮ್ ಬಂದು 6 ಗಂಟೆ 13 ನಿಮಿಷ ಆಗಿದೆ. ನಾವು ಊಟಿಗೆ ಒಂದು 60 ಕಿಲೋಮೀಟ್ರ್ ಹತ್ರ ಬಂದಿದ್ರೆ, ಅಂದರೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತಲ್ವ, ಅಲ್ಲಿ ಒಂದು ಊರು ಬರುತ್ತಂತೆ, ಆ ಊರು ಹತ್ರ ಬಂದಿದ್ರಿ.
ಇಲ್ಲಿಂದ ಊಟಿ 49 ಕಿಲೋಮೀಟ್ರ್ ಐತೆ. ನಮಗೆ ಇದೇ ಲಾಸ್ಟ್ ಟೂರು. ಇದು ಬಿಟ್ಟರೆ ಇನ್ನೆಲ್ಲ ಘಾಟ್ ಸೆಕ್ಷನ್ ಸಿಗುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇರುತ್ತೆ. ಆ ಚೆಕ್ ಪೋಸ್ಟಲ್ಲಿ ನೀವೇನಾದರೂ ಪ್ಲಾಸ್ಟಿಕ್ ಐಟಮ್ ತಗೊಂಡೋಗ್ತಾ ಇದ್ದರೆ ಅಲ್ಲೇ ತೆಗೆದಾಕ್ತಾರೆ ನೋಡಿ. ಇದೇ ಆ ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ನಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಘಾಟ್ ಸೆಕ್ಷನಲ್ಲಿ 15-20 ಕಿಲೋಮೀಟ್ರ್ ಮೇಲೆ ಬಂದರೆ ನಮಗೆ ಈ ಥರ ವ್ಯೂ ಪಾಯಿಂಟ್ ಕಾಣುತ್ತೆ. ನೋಡ್ಬೋದು ಯಾವ ಥರ ಐತೆ ಅಂತ. ಅವತಾರ್ ಮೂವಿಯಲ್ಲಿ ಕಾಣಿಸುತ್ತಲ್ವ ವ್ಯೂ ಪಾಯಿಂಟು, ಆ ಥರ ಐತೆ. ಈ ಥರ ವ್ಯೂಸು ತುಂಬ ಇದ್ದಾವೆ. ಅವೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದೀರಿ ನಾವು ಮೇಲೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ. ಘಾಟ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಮೇಲೆ ಬಂದಿದ್ರಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಐತೆ. ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ನಮಗೆ ಇಲ್ಲಿಂದ ಕಾಫಿ ಎಸ್ಟೇಟ್ಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಇಲ್ಲಿ ನೋಡಿ ನಾವು ಮೇಘಗಳ ಮೇಲೆ ಹೋದಂಗೆ ಅನಿಸುತ್ತೆ. ತುಂಬ ಅದ್ಭುತವಾಗಿದೆ ಈ ಪ್ಲೇಸು.
ಫ್ರೆಂಡ್ಸ್ ಫೈನಲಿ ನಾವು ಊಟಿ ರೀಚ್ ಆಗಿದ್ರಿ. ಈಗ ಟೈಮ್ ಬಂದು 10:50 ಆಗಿದೆ. ಆಲ್ಮೋಸ್ಟ್ 11 ಗಂಟೆ ಹತ್ತತ್ರ ಆಗಿದೆ. ಈಗ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ಇಲ್ಲಿಂದ 15 ಕಿಲೋಮೀಟರ್ ದೂರ ಹೋಗಿ ಬಸ್ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಈ ಬಸ್ ಓನರ್ದು ಅದೇ ಊರು. ಸೊ ಹಂಗಾಗಿ ಅವ್ರ ಊರ ಹತ್ರ ಹೋಗಿ ನಾವು ಹಾಲ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಯಾವುದೇ ಥರ ಬಸ್ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇಲ್ಲದೆ ಇರೋ ಕಾರಣ ನಾವು ಇಲ್ಲಿಂದ 15 ಕಿಲೋಮೀಟರ್ ದೂರ ಆಗುವಂಥ ಕಾಟೇರಿ ಅನ್ನೋ ವಿಲೇಜ್ಗೆ ಹೋಗಿ ಅಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ. ಈಗ ಹೋಗ್ತಾ ಇದ್ದೀರಲ್ವಾ, ನೋಡಿ ವ್ಯೂ ಯಾವ ಥರ ಐತೆ ಅಂತ. ಮಂಜು ನೋಡಿ ರೋಡಲ್ಲೇ ಏನು ಕಾಣ್ದಿರೋ ಆ ಥರ ಬರುತ್ತೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಡೆಮ್ಮೆಗಳಿದ್ದಾವೆ, ತೋರಿಸ್ತೀನಿ ನಿಮಗೆ. ನೋಡಿ ಒಂದು ಚೂರು ಭಯ ಬೀಳ್ತಾ ಇಲ್ಲ ಅವು. ನಮ್ಮ ಹುಡುಗ ಒಬ್ಬನಿದ್ನಲ್ವ, ಈ ಲೋಕಲ್ ಹುಡುಗ, ಆ ಹುಡುಗ ಹೋಗಿ ಹತ್ತಿರಕ್ಕೆ ಹೋಗಿ ವಿಡಿಯೋ ಮಾಡ್ತಾನೆ. ನೋಡಿ ನೋಡಿ ಒಂದು ಚೂರು ಭಯ ಇಲ್ಲ ಎಮ್ಮೆಗಳಿಗೆ. ಇದೇ ಥರ ಎಮ್ಮೆಗಳು ಅಲ್ಲಿ ಕಾಟೇರಿ ಹತ್ರ ತುಂಬ ಇರ್ತಾವಂತೆ. ಅಂದರೆ ನಾವು ಇವಾಗ ಹೋಗ್ತಾ ಇದ್ರಲ್ವ ಹಳ್ಳಿ ಹತ್ರ ತುಂಬ ಇರ್ತಾವಂತೆ. ನಮ್ಮ ಹುಡುಗ ಹೇಳಿದ್ದಾನೆ, ನಿಮ್ಗೆ ಬೇಕಂದರೆ ಅಲ್ಲಿ ವಿಡಿಯೋ ಮಾಡಿಕೊಡ್ತೀನಿ, ಹೋಗೋಣ ಅಂತ. ಸೊ ಕಾಟೇರಿ ಅಲ್ಲಿ ಒಂದು ಡ್ಯಾಮ್ ಇರುತ್ತೆ, ಮತ್ತು ವಿಲೇಜ್ ಇರುತ್ತೆ, ಸೂಪರ್ ಆಗಿರುವಂಥ ವಿಲೇಜು. ಒಂದು ವಾಟರ್ ಫಾಲ್ಸ್ ಇರುತ್ತೆ. ಅದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್. ನೀವೇನಾದರೂ ಆ ವಿಡಿಯೋ ನೋಡಬೇಕು ಅಂದರೆ ನಮ್ಮ ಚಾನಲಲ್ಲಿರುತ್ತೆ, ಒಮ್ಮೆ ಹೋಗಿ ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಆ ವಿಡಿಯೋ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.